ಹಾಯ್ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್. ಫ್ರೆಂಡ್ಸ್, ಇಂದಿನ ಟ್ಯುಟೋರಿಯಲ್ನಲ್ಲಿ ನಾವೇನು ನೋಡ್ತಿದ್ದೀವಿ ಅಂದರೆ ವಿಡಿಯೋ ಟು ಆಡಿಯೋ ಈಸಿಯಾಗಿ ಒಂದು ಟೆಲಿಗ್ರಾಮ್ ಬಾಟ್ನ ಮೂಲಕ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಇಂದಿನ ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರೆಲ್ಲ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವಾಗ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಬಾಟ್ನ ಹೆಸರು, ಈ ಟೆಲಿಗ್ರಾಮ್ ಬಾಟ್ನ ಹೆಸರು ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಅಂತ. ನೀವು ಟೆಲಿಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್. ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀವಿ. ಇವಾಗ ನಾವು ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಟೆಲಿಗ್ರಾಮನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಬಾಟ್ ಸಿಕ್ಕಿದೆ. ಈ ಬಾಟ್ ಮೇಲೆ ನಾನು ಇವಾಗ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. This bot can convert your videos or direct download link of videos to audios. That's bots updates. ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಿದೆ ಅಂದರೆ, ಈ ಬಾಟು ನೀವು ವಿಡಿಯೋ ಕಳಿಸಿದ್ರೆ ಆ ವಿಡಿಯೋನ ಆಡಿಯೋ ಮಾಡಿ ಕನ್ವರ್ಟ್ ಮಾಡಿ, ಅಂದರೆ ಆಡಿಯೋಗೆ ಕನ್ವರ್ಟ್ ಮಾಡಿ ಕಳಿಸುತ್ತೆ ಅಂತ ಹೇಳ್ತಿದೆ. ಇವಾಗ ನಾವು ಸ್ಟಾರ್ಟ್ ಮಾಡೋಣ ಈ ಬಾಟನ್ನು. ಓಕೆ ಫ್ರೆಂಡ್ಸ್, ಈ ಬಾಟ್ ಸ್ಟಾರ್ಟ್ ಆಗಿದೆ. ಇವಾಗ ನಾವು ವಾಟ್ಸಪ್ಪಲ್ಲಿ ಅಥವಾ ಫೈಲ್ ಮ್ಯಾನೇಜರಲ್ಲಿ ಹೋಗಿ ಒಂದು ವಿಡಿಯೋನ ಸೆಂಡ್ ಮಾಡೋಣ ಈ ಬಾಟ್ಗೆ. System WhatsApp message play video WhatsApp play video. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇವಾಗ ಬಾಟ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. Video forward 0 forward pop-up window info share message edit box message email telegram. Okay, telegram ಸಿಕ್ಕಿದೆ. Select chat go search save odd video send photo viewer video to audio converter for send video to audio converter. Okay. Go back button. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸೆಂಡ್ ಮಾಡಿದ್ದೀನಿ. ಸೆಂಡ್ ಆಗಿದೆ ಕೂಡ. ನೋಡೋಣ ಆ ಕಡೆ ರಿಪ್ಲೈ ಏನು ಬರುತ್ತೆ ಅಂತ. ಬಂದಿದೆ ಆಲ್ರೆಡಿ. Share button. Music video underscore 2021-12-15 underscore 08-41-04 underscore 704184655228598272.m4 by unknown. ಓಕೆ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಮ್ಯೂಸಿಕ್ಗೆ ಬಂದುಬಿಟ್ಟಿದೆ, ಅಂದರೆ ಆಡಿಯೋ ಬಂದುಬಿಟ್ಟಿದೆ, ಆಡಿಯೋ ಕಳಿಸ್ಬಿಟ್ಟಿದೆ. ಅದು ನಾವು ವಿಡಿಯೋ ಸೆಂಡ್ ಮಾಡಿದ್ದು ವಿತಿನ್ ಸೆಕೆಂಡಲ್ಲಿ ಅದು ಆಲ್ರೆಡಿ ಆಡಿಯೋ ಸೆಂಡ್ ಮಾಡಿಬಿಟ್ಟಿದೆ. ಈ ಆಡಿಯೋ ನೇಮು ಅಂದರೆ ನೀವು ವಿಡಿಯೋ ಸೆಂಡ್ ಮಾಡಬೇಕಾದ್ರೆ ಏನು ವಿಡಿಯೋ ನೇಮ್ ಇರುತ್ತೋ ಆ ನೇಮ್ ಬರೋದಿಲ್ಲ, ಅದರದ್ದೇ ಆದಂಥ ಬೇರೆ ನೇಮ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ಮ್ಯೂಸಿಕ್ ಫೋಲ್ಡರ್ಗೆ ಸೇವ್ ಮಾಡ್ಕೊಂಡ್ಮೇಲೆ ನೀವು ಈ ಆಡಿಯೋ ನೇಮನ್ನು ಬದಲಾಯಿಸ್ಕೋಬೋದು. ಇವಾಗ ನಾವು ಮ್ಯೂಸಿಕನ್ನು ಪ್ಲೇ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿ ಬಂದಿದೆ. ಆಡಿಯೋ ಕರೆಕ್ಟಾಗಿ ಬಂದಿದೆ. ಈ ಆಡಿಯೋ ಬಂದು ನಿಮಗೆ M4A ಫಾರ್ಮೇಟಲ್ಲಿ ಇದು ಸೆಂಡ್ ಮಾಡುತ್ತೆ ಫ್ರೆಂಡ್ಸ್. MP3 ಫಾರ್ಮೇಟಲ್ಲಿ ಬರೋದಿಲ್ಲ, M4A ಫಾರ್ಮೇಟಲ್ಲಿ ಬರುತ್ತಿದ್ದು. ಓಕೆ, ಇವಾಗ ನಾನು ಮ್ಯೂಸಿಕ್ ಫೋಲ್ಡರ್ಗೆ ಇವಾಗ ಸೇವ್ ಮಾಡ್ತಾ ಇದ್ದೀನಿ ಈ ಆಡಿಯೋನ. Home screen 3. ಓಕೆ ಫ್ರೆಂಡ್ಸ್, ಇವಾಗ ಫೈಲ್ ಮ್ಯಾನೇಜರಲ್ಲಿ ಹೋಗಿ ನೋಡೋಣ ಇವಾಗ ಸೇವ್ ಆಗಿದೆ ಇಲ್ವ ಅಂತ. Screen 2, 3 screens in total. Folder tools edit box. Folder page. Auto DD. File manager. Search storage available. File storage. But storage music 12. Music storage greater than. ಇಲ್ಲಿ ಮ್ಯೂಸಿಕ್ ಫೋಲ್ಡರ್ ಓಪನ್ ಆಗಿದೆ. ನೋಡೋಣ ಇಲ್ಲಿ ಇದೆಯಾ ಅಂತ, ಆಡಿಯೋ ಇದೆಯೋ ಇಲ್ವ ಅಂತ ನೋಡೋಣ. Storage music video underscore 2021-12-15 underscore 08-41. ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು ಇಲ್ಲಿ ಆ ಆಡಿಯೋ ಇಲ್ಲಿ ಒಂದು ಆಲ್ರೆಡಿ ಇವಾಗ ಇಲ್ಲಿ ಸೇವ್ ಆಗಿದೆ. ನೋಡೋಣ ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡೋಣ. Music playback button. Play delete button.
Play text. Button. ಓಕೆ ಫ್ರೆಂಡ್ಸ್, ನೋಡೋರಲ್ಲ ಯಾವ ರೀತಿ ವಿಡಿಯೋ ಟು ಆಡಿಯೋ File ಈಸಿಯಾಗಿ manager. ಕನ್ವರ್ಟ್ Video ಮಾಡೋದು ಅಂತ, underscore. ಯಾವ ರೀತಿ ಈಸಿಯಾಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಲ್ಲ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈಗ ತುಂಬ ಈಸಿಯಾಗಿ ನೀವು ವಿಡಿಯೋ ಟು ಆಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು. ನೀವು ಬೇಕಿದ್ರೆ ಈ ಆಡಿಯೋ ನೇಮನ್ನು ನೀವು ರೀನೇಮ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಈ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟ್ಯುಟೋರಿಯಲ್ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಟ್ಯುಟೋರಿಯಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.